ಅಯ್ಯೋ ದೇವ್ರೆ, ಪ್ರಿಯವಾದ ಶ್ರೀಯವರಿಗೆ, ನಿಮಗೆ ಮತ್ತೆ ಲೀವ್ ಯಾವಾಗ ಸಿಗುತ್ತೆ? ನಮ್ಮ ಮಗ ಒಳ್ಳೆ ಮಾರ್ಕ್ಸ್ನ ತಗೊಂಡಿದ್ದಾನೆ. ಅವನು ಅವ್ರ ಮಾವನ ಮನೆಗೆ ಹೋಗಿ ಓದ್ತೀನಿ ಅಂತ ಹಠ ಹಿಡಿತಿದ್ದಾನೆ. ಜ್ಯೋತಿಷಿ ಅವರು 1 ವಾರದ ಹಿಂದೆ ಮನೆಗೆ ಬಂದು ಹೋದ್ರು. ಅವನಿಗೇನೋ ದುಡ್ಡು ಬೇಕಂತೆ. ಬೇಗನೆ ಉತ್ತರ ಕಳಿಸಿ. ನಾನು ನಿಮ್ಮ ಪೂಜಾ. ಅಪ್ಪ, ಕ್ಲಾಸಲ್ಲಿ ಟೀಚರು ನೀನ್ ಏನಾಗ್ತೀಯ ಅಂತ ಕೇಳಿದ್ರು. ನಾನು ಹೇಳ್ದೆ ನಮ್ಮ ಅಪ್ಪನ ತರ ವೀರ ಯೋಧ ಆಗ್ತೀನಿ ಅಂತ ಅಂದೆ. ಅಪ್ಪ, ಬರೋ ವಾರ ನನ್ಗೆ ಪರೀಕ್ಷೆ ಶುರುವಾಗ್ತಿದೆ. ಅಷ್ಟ್ರಲ್ಲಿ ನೀನ್ ಬರ್ತೀಯ ಅಲ್ವಾ? ಬರೋ ವಾರ ನನ್ ಕೇಳಿದ್ ತರ್ತೀಯ ಅಲ್ವಾ? अगले महीने लोनी है. आप मेरे लिए बहुत अच्छी अच्छी से चीजें लेके आना. मम्मी तो दिलाती नहीं है. आप जल्दी से आ जाओ. बंदूक वाला खिलौना भी लेके आओ. ನಿಮ್ಗೆ ಯಾವ್ದು ಲೆಟರ್ ಬಂದಿಲ್ವಾ ಸರ್? ಬಂದ್ರು ಏನ್ ಪ್ರಯೋಜನ ಹೇಳು? ಅದ್ರಲ್ಲಿ ಏನಿರುತ್ತೆ ಅಂತ ಗೊತ್ತಿರೋದೇ ಅಲ್ವಾ? ಅವ್ರ ನೋವುಗಳ ಬಗ್ಗೆ ಬರೆದಿರ್ತಾರೆ, ಅಥವಾ ದುಡ್ಡು ಕಡಿಮೆ ಆಗಿರುತ್ತೆ ಅಂತ ಬರೆದಿರ್ತಾರೆ. ನನ್ನ ಪ್ರೀತಿಯಿಂದ ಮಾತಾಡ್ಸೋದು ನಮ್ಮಮ್ಮ ಒಬ್ರೇ ಸರ್. ಆದ್ರೆ ನಮ್ಮಮ್ಮಗೆ ಓದೋಕೆ ಬರೆಯೋಕೆ ಬರಲ್ಲ. ಯಾವಾಗ ಲೆಟರ್ ಬಂದ್ರು ಮೂಡ್ ಔಟ್ ಆಗ್ತಾನಲ್ವಾ? ಈ ಸರಿ ಏನು ತುಂಬಾ ಹ್ಯಾಪಿ ಆಗಿದ್ದಾನೆ? ಖಂಡಿತ ಲೆಟರ್ ಮನೆಯಿಂದ ಬಂದಿರಲ್ಲ ಅನ್ಸುತ್ತೆ. ಲವರ್ ಲೆಟರ್ ಬರ್ದಿರ್ಬೇಕು ಅದಕ್ಕೆ. ನಮಸ್ತೆ ಸಾಬ್. ನಮಸ್ಕಾರ. ಏನ್ ತುಂಬಾ ಖುಷಿಯಾಗಿದ್ದೀರಾ? ಲೀವ್ ಗಿವ್ ಸಿಗ್ತಾ ಹೆಂಗೆ? ಈ ಸಲ ಲೀವ್ ಸಿಕ್ಕಿದ್ರು ಸಹ ನಾನು ಊರಿಗೆ ಹೋಗಲ್ಲ ಸರ್. ಏನೋ ಇವ್ನಿಗೇನು ಹುಚ್ಚಿಡ್ದಿದ್ಯಾ ಹೆಂಗೆ? ನನ್ಗೆ ಅತಿಯಾಗಿ ಭಯ ಇರೋದು ನಮ್ಮಪ್ಪ ಜೀವಂತವಾಗಿರುವಾಗ್ಲೇನೆ ನನ್ನ ಶವನ ನೋಡ್ಬೇಕಾಗತ್ತೇನೋ ಅಂತ. ಈಗೇನಾಯ್ತು? ಏನಿಲ್ಲ ಸರ್, ಇದು ನಮ್ಮಪ್ಪ ಬರ್ದಿರೋ ಉತ್ತರ. ನೀವ್ ಒಂದ್ಸರಿ ಓದ್ಬೇಕು, ಇವ್ರೆಲ್ಲರೂ ಕೇಳಿಸ್ಕೊಳ್ತಾರೆ. ನಿಮ್ ತಂದೆ ಬರ್ದಿರೋ ತಾನೆ, ನೀನೇ ಓದ್ಬೇಕು. ಓಕೆ, ಹಾಗೆ ಆಗ್ಲಿ ಸಾಬ್, ನಾನೇ ಓದ್ತೀನಿ. ಪ್ರೀತಿಯ ಕುಮಾರನಿಗೆ, ನೀನಲ್ಲಿ ಕ್ಷೇಮವಾಗಿದ್ಯಾ ಅಂತ ದೇವರಿಗೆ ಪ್ರಾರ್ಥಿಸ್ತಾ ಪತ್ರ ಬರಿತಾ ಇದ್ದೀನಿ. ಈಗ ನೀನೊಬ್ಬ ಯೋಧ, ಆ ವಿಷಯ ಮರ್ತು ಹೋಗ್ಬೇಡ. ನೀನ್ ನನ್ ಬಗ್ಗೆ ಯೋಚನೆ ಮಾಡ್ದೇನೆ ಒಬ್ಬ ವೀರ ಯೋಧನ ಹಾಗೆ ನಮ್ ದೇಶಕ್ಕೋಸ್ಕರ ಹೋರಾಡ್ಬೇಕು. ಒಂದ್ ವೇಳೆ ನೀನು ಯುದ್ಧದಲ್ಲಿ ಸತ್ ಹೋದ್ರೆ ವೀರ ಮರಣ ಅಂತ ತಿಳಿದು ಗರ್ವ ಪಡ್ತೀನಿ. ಆ ದೇವರು ನಿನ್ಗೆ ಎಲ್ಲಾ ಶಕ್ತಿನೂ ಕೊಡ್ಲಿ ಅಂತ ನಾನು ಪ್ರಾರ್ಥಿಸ್ತಾ ಆಶೀರ್ವಾದ ಮಾಡ್ತಾ ಇದ್ದೀನಿ. ನಿನ್ನ ಪ್ರೀತಿಯ ಅಪ್ಪ. ನಮ್ ತಂದೆ ಇನ್ ನನ್ ಜೊತೆನೆ ಇದ್ದಂಗೆ ಸರ್. ಏನ್ ಚಿನಿ ಕೃಷ್ಣ, ನಿನಗ್ ಲೆಟರ್ಸ್ ಏನು ಬಂದಿಲ್ವಾ? ಅದು ಸರಿ, ನಿನಗ್ ಬರೆಯೋರಿದ್ರೆ ತಾನೆ. ಬರ್ದಿರೋದೇ ಒಳ್ಳೇದು ಸರ್. ಅಕಸ್ಮಾತ್ ಬಂದ್ರು ಅದ್ರಲ್ಲಿ ಏನಿರುತ್ತೆ ಅಂತ ನನಗ್ ಗೊತ್ತು. ಕುಡ್ದು ಸಾಯಕ್ ಸಿದ್ಧವಾಗಿರೋ ತಂದೆ, ಅಕ್ಕಪಕ್ಕದ ಮನೇಲಿ ಕೆಲಸ ಮಾಡಿ ನಡು ನೋವಿಂದ ನರಳ್ತಾ ಇರೋ ತಾಯಿ, ಒಬ್ಳು ತಂಗಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದ್ ಅವಾರ್ಡ್ ಸಿನಿಮಾಗೆ ಬಡಪಾಯಿ ಕುಟುಂಬ ಅಂತ ತೋರ್ಸ್ದಂಗಿರುತ್ತೆ. ಇದೆಲ್ಲ ನೋಡೋದ್ರ ಬದಲು ಲೆಟರ್ ಬರ್ದಿರೋದೇ ಒಳ್ಳೇದು ಸರ್. ಒಂದು ವೇಳೆ ಈ ಯುದ್ಧದಲ್ಲಿ ನಿನಗಾಗ್ಬಾರ್ದೇನಾದ್ರಾದ್ರೆ? ಸಡನ್ ಆಗಿ ಆ ರೀತಿ ಆಗ್ಬಾರ್ದು ಅಂತ ತಾನೆ ನಿಮ್ಮನ್ನ ಅಡ್ಡ ಇಟ್ಕೊಂಡು ನಿಮ್ ಸುತ್ತಾನೆ ಇರೋದು. ಯುದ್ಧ ಭೂಮಿಯಲ್ಲಿ ಆ ತರದ್ ಗ್ಯಾರಂಟಿ ಇರಲ್ಲ ಚಿನಿ ಕೃಷ್ಣ. ಒಂದ್ ವೇಳೆ ನಂಗೆ ಏನಾದ್ರು ಆದ್ರೆ ಪದ್ಧತಿ ಪ್ರಕಾರ ಟೆಲಿಗ್ರಾಮ್ ಮೆಸೇಜ್ ಕಳ್ಸೋದು ನನ್ ವಿಷಯದಲ್ಲಿ ಬೇಡ ಸರ್. ಸತ್ತೋಗಿರೋ ಸೈನಿಕನ್ ಶವಪೆಟ್ಟಿಗೆ ಊರಿಗೆ ಬಂದ್ರೆ ಅದನ್ನ ಆಸೆಯಿಂದ ನೋಡ್ಬೇಕು ಅಂತ ಯಾರಿರ್ತಾರೆ ಸರ್? ನನ್ಗೆ 10 ವರ್ಷದ ಮಗ ಇದ್ದಾನೆ. ಅವನ್ಗೆ ಚಿಕ್ಕ ವಯಸ್ಸಲ್ಲಿ ಅಪ್ಪನ್ ಕಳ್ಕೊಂಡ್ರೆ ಅವನ್ಗೆ ಏನಾಗತ್ತೆ ಹೇಳಿ? ಅಂದಾಗೆ ಸರ್, ಈ ಯುದ್ಧ ಭೂಮಿಲಿ ಕಾಣಿಯಾಗೋದ್ರೆ ಏನೋ ಹೇಳ್ತಾರಲ್ಲ, ಮಿಸ್ಸಿಂಗ್ ಇನ್ ಆಕ್ಷನ್. ಅದು ಸಾಕು. ಹಂಗಾಗೋದ್ರೆ ಸರ್ ಅವ್ರ ಆಸೆಯಿಂದ ಎದುರು ನೋಡ್ತಾ ಇರ್ತಾರೆ. ಇಷ್ಟು ಚಿಕ್ಕ ಗುಂಡಿಗೆಯಲ್ಲಿ ಇಷ್ಟೊಂದು ನೋವನ್ನ ಬಚ್ಚಿಟ್ಕೊಂಡಿದ್ಯಲ್ಲ ಚಿನ್ನ ಕೃಷ್ಣ. ಈ ವಿಷಯನ ನೀನು ಯಾವತ್ತು ಹೇಗೆ ಸರ್? ಎಣ್ಣೆ ಹಾಕು ಅಂದ್ರೆ ಅದನ್ನ ಹಾಕಕ್ಕೂ ಒಂದ್ ಸಮಯ ಸಂದರ್ಭ ಬೇಕಲ್ಲ. ಹೇಗೋ ಸರಿಯಾಗಿ ನೆನ್ಪು ಮಾಡ್ದೆ. ಹಾಕೋ ಎಣ್ಣೆ. ಈಗ್ಲೇ ತರ್ತೀನಿ.